Good morning dear students, welcome back. So this is the second part of midterm question paper discussion. So ಇಂದಿನ ಪಾರ್ಟ್ ಅಲ್ಲಿ ಈ MCQ fill in the blanks ಮತ್ತೆ ಶಾರ್ಟ್ ಆನ್ಸರ್ ಇದನ್ನ ಡಿಸ್ಕಸ್ ಮಾಡಿದ್ದೆ. ಇನ್ನು ಮುಂದೆ ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್ ಮತ್ತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ, ಅದನ್ನ ಚರ್ಚೆ ಮಾಡ್ತಾ ಹೋಗೋಣ. I hope this video is helping you and from this video I think your confidence level may increase. Welcome once again. This is part C and there are 5 questions to be answered. Actually ಜಾಸ್ತಿ ಇರುತ್ತೆ, 5 questions ಅನ್ನು ಮಾತ್ರ ನಾವು ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ, ಆನ್ಸರ್ ಎನಿ 5 questions of the following. Okay, each question is of 3 marks, totally 15 marks. ನೋಡೋಣ ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ಅಂತ. ಕ್ವಶನ್ ಬಂದ್ಬಿಟ್ಟು, ದ ಟೈಮ್ ಪೀರಿಯಡ್ ಆಫ್ ಅನ್ ಆಸಿಲೇಟಿಂಗ್ ಪೆಂಡ್ಯುಲಮ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದ ಥ್ರೆಡ್ ಅಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್. ದಿಸ್ ಈಸ್ ದಿ ಅಪ್ಲಿಕೇಶನ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಆಗಲೇ MCQ ನಲ್ಲಿ ಶಾರ್ಟ್ ಆನ್ಸರ್ ಅಲ್ಲಿ ಇದು ಇತ್ತು, ಮೆನ್ಷನ್ ದಿ ಅಪ್ಲಿಕೇಶನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತ. ಸೊ ನೋಡಿ, ಇಲ್ಲಿ ಅದರ ಎಲಾಬರೇಟಿವ್ ಫಾರಮ್ ಇದೆ. ಸೊ ವಿ ಕ್ಯಾನ್ ಡಿರೈವ್ ದಿ ಈಕ್ವೇಶನ್. ಸೊ ಈಕ್ವೇಶನ್ ಡಿರೈವ್ ಮಾಡಬೇಕು ಅಂದರೆ ಇಲ್ಲಿ ನಮಗೆ ಈ ಟೈಮ್ ಪೀರಿಯಡ್ ಅನ್ನೋದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ಗೊತ್ತಿರಬೇಕು. ಅವರು ಹೇಳಿದರೆ ಟೈಮ್ ಪೀರಿಯಡ್, ಓಕೆ, ಐ ವಿಲ್ ಟೇಕ್ ಟೈಮ್ ಪೀರಿಯಡ್ ಆಸ್ ಎ T ಪ್ರಪೋರ್ಷನಲ್ ಟು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ಲೆಂತ್ ಆಫ್ ದಿ ವೈರ್. ಸೊ ಲೆಂತ್ ಅನ್ನ L ಅಂತ ಬರ್ಕೋತೀನಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿನ G ಅಂತ ಬರ್ಕೋತೀನಿ. ಸೊ ಇಲ್ಲಿ ಮುಂಚಿತವಾಗಿಯೇ ಒಂದು ಲೈನ್ ಬರೀಬೇಕು. ಲೆಟ್ T is equal to time period and then L is equal to length of the thread ಅಥವಾ length of the wire. G is equal to acceleration due to gravity ಅಂತ ಬರೀಬೇಕು, ಡ್ಯೂ ಟು ಗ್ರಾವಿಟಿ. ಇದು ಬರೆದ ಆದ ಮೇಲೆ ಈ ಈಕ್ವೇಶನ್ ಅನ್ನ ಬರ್ಕೋತೀರಾ. ಓಕೆ, ಈಗ ಡೈಮೆನ್ಷನಲ್ ಫಾರ್ಮ್ ಅಲ್ಲಿ ಬರೆಯೋಣ. ಡೈಮೆನ್ಷನ್ಸ್ ಆಫ್ T is equal to, ಇಲ್ಲಿ L ಅನ್ನೋದು ಎಷ್ಟು ಮಟ್ಟಿಗೆ ಅಂತ ಗೊತ್ತಿಲ್ಲ, X ಅಂತ ಬರೆಯೋಣ, L to the power of X. ಆಮೇಲೆ G ಯಾವ ತರ ಅಂತ ಗೊತ್ತಿಲ್ಲ, Y ಅಂತ ಬರೆಯೋಣ. ಸೊ X ಅಂಡ್ Y ಕಂಡಿಡಿದ್ ಬಿಟ್ರೆ ಮುಗಿದೋಯ್ತು. ಯಾಕೆ ಅಂತಂದ್ರೆ ಈಗ X 2 ಬಂತು ಅಂದ್ಕೊಳ್ಳಿ, ಅವಾಗ L ಸ್ಕ್ವೇರ್ ಅಂತ ಆಗುತ್ತೆ. Y ಅನ್ನೋದು 1/2 ಬಂತು ಅಂತ ಇಟ್ಕೊಳ್ಳಿ, ಅವಾಗ ರೂಟ್ ಅಂತ ಬರುತ್ತೆ. ಹಾಗೆ ಒಟ್ಟಲ್ಲಿ ನಮಗೆ X ಅಂಡ್ Y ಕಂಡುಹಿಡಿಯಬೇಕು. ಓಕೆ, ಸೊ ಡೈಮೆನ್ಷನ್ಸ್ ಆಫ್ T ಪ್ರಪೋರ್ಷನಲ್ ಟು ಈಕ್ವಲ್ಸ್ ಹಾಕಿದ್ದೀನಿ. ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ಸುಮ್ಮನೆ K ಅಂತ ಬರ್ಕೊಳ್ಳೋಣ, ಅಥವಾ ಈಗ ಸದ್ಯಕ್ಕೆ ಪ್ರಪೋರ್ಷನಲ್ ಸಿಂಬಲ್ಲೇ ಇರಲಿ ಬಿಡಿ, ಆಮೇಲೆ ಕೊನೆಗೆ ಈಕ್ವಲ್ಸ್ ಹಾಕೊಂಡು ನಡೀತದೆ. ಸೊ ಪ್ರಪೋರ್ಷನಲ್ ಟು L, ಡೈಮೆನ್ಷನ್ಸ್ ಆಫ್ L ಟು ದಿ ಪವರ್ ಆಫ್ X and G, dimensions of G to the power of Y. Let us call this as equation 1. ಮಕ್ಕಳೇ, ನಿಮಗೆ ಡೈಮೆನ್ಷನ್ಸ್ ಗೊತ್ತಿರಬೇಕು. ಡೈಮೆನ್ಷನ್ಸ್ ಆಫ್ ಟೈಮ್ ಪೀರಿಯಡ್, ದಟ್ ಈಸ್ ನಥಿಂಗ್ ಬಟ್ T1. ಅದನ್ನು ಬೇಕಾದ್ರೆ M0, L0, T1 ಅಂತ ಬರೀರಿ. ಆಮೇಲೆ ಡೈಮೆನ್ಷನ್ಸ್ ಆಫ್ ಲೆಂತ್ ಗೊತ್ತಿರಬೇಕು, ದಟ್ ಈಸ್ M0, L1, T0. ಸರ್ M0, T0 ಅವೆಲ್ಲ ಬರೀಬೇಕಾ? ಬರೆದ್ರೆ ಬೆಟರ್, ಚೆನ್ನಾಗಿರುತ್ತೆ, ನಾವು ಕಂಪೇರ್ ಮಾಡ್ಬೇಕಾದ್ರೆ ಕನ್ಫ್ಯೂಷನ್ ಆಗಲ್ಲ. ಇನ್ನು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಮಾಸ್ ಇಲ್ಲ, ಲೆಂತ್ T to the power of -2. ನಿಮಗೆ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಇದು ಗೊತ್ತಿರಬೇಕು, ಏನು ಡೈಮೆನ್ಷನ್ಸ್ ಗೊತ್ತಿರಬೇಕು. ಸೊ ಸಬ್ಸ್ಟಿಟ್ಯೂಟ್, ಈ ಥರ ಎಲ್ಲ ಸ್ಟೆಪ್ಸ್ ಅನ್ನು ಬರ್ಕೊಂಡು ಹೋಗಿ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1, ವಿ ಗೆಟ್ ಏನು ಬರುತ್ತೆ? ಸೊ T ಜಾಗದಲ್ಲಿ M0, L0, T1. ನೋಡಿ, ಈ ಈಕ್ವೇಶನ್ ಅನ್ನು ನಾನು ಇವಾಗ ಬರೀತಾ ಇದ್ದೀನಿ. ಪ್ರಪೋರ್ಷನಲ್ ಟು L ಜಾಗದಲ್ಲಿ M0, L1, T0 ಟು ದ ಪವರ್ ಆಫ್ X ಅಂತ ಇದೆ. ಇನ್ನು G ಜಾಗದಲ್ಲಿ M0, L1, T-2 ಟು ದಿ ಪವರ್ ಆಫ್ Y. ಇನ್ನೇನು ಎಲ್ಲ ಕಡೆಗೂ M ತೆಗೆದು ಹಾಕ್ಬಿಡೋಣ, ಬೇಕಾಗಿಲ್ಲ. ಸೊ ಲೆಫ್ಟ್ ಸೈಡಲ್ಲಿ L0, T1 ಪ್ರಪೋರ್ಷನಲ್ ಟು L ಟು ದಿ ಪವರ್ ಆಫ್ X, ಆಮೇಲೆ T ಟು ದಿ ಪವರ್ ಆಫ್ 0 ಬರೆದ್ರು ಒಂದೇ, ಬಿಟ್ಟರು ಒಂದೇ. ನೆಕ್ಸ್ಟ್ ಇಂಟು M ಟು ದಿ ಪವರ್ ಆಫ್ 0 ಎಲ್ಲ ಕಡೆಗೂ ತೆಗೆದು ಹಾಕ್ಬಿಟ್ಟಿದ್ದೀನಿ, ಅದಿಲ್ಲ. ನೆಕ್ಸ್ಟ್ ಇಲ್ಲಿ L ಟು ದಿ ಪವರ್ ಆಫ್ Y ಆಯಿತು, T ಟು ದಿ ಪವರ್ ಆಫ್ -2Y ಆಯಿತು. ಗೊತ್ತಾಯ್ತಲ್ವಾ? ಈಗ ಸೊ ಲಾಸ್ ಆಫ್ ಇಂಡೆಸಿಸ್ ಗೊತ್ತಿರಬೇಕು ನಿಮಗೆ. L ಟು ದಿ ಪವರ್ ಆಫ್ 0, T ಟು ದಿ ಪವರ್ ಆಫ್ 1 ಪ್ರಪೋರ್ಷನಲ್ ಟು L ಟು ದಿ ಪವರ್ ಆಫ್ X ಪ್ಲಸ್ Y, ಲಾಸ್ ಆಫ್ ಇಂಡೆಸಿಸ್, ಇಂಟು T ಟು ದಿ ಪವರ್ ಆಫ್ -2Y. ಸೊ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಈಕ್ವೇಶನ್ 2 ನಲ್ಲಿ L ಅನ್ನ ಕಂಪೇರ್ ಮಾಡಿ, T ಅನ್ನ ಕಂಪೇರ್ ಮಾಡಿ. ಅಂದರೆ ಕಂಪೇರ್ ದಿ ಪವರ್ಸ್ ಅಥವಾ ಇಂಡೆಕ್ಸ್ ಆಫ್ L ಅಂಡ್ T. ಸೊ ಎಲ್ಲಿಂದ ಕಂಪೇರ್ ಮಾಡಿದರೆ ಲೆಫ್ಟ್ ಸೈಡಲ್ಲಿ 0 ಇದೆ, ಈಸ್ ಈಕ್ವಲ್ ಟು ರೈಟ್ ಸೈಡಲ್ಲಿ X ಪ್ಲಸ್ Y ಇದೆ.
therefore x is equal to minus y ಆಯಿತು. let us call this as equation number 3. ಇನ್ನು ಟಿ ದು ಕಂಪೇರ್ ಮಾಡಿಕೊಂಡ್ರೆ ಲೆಫ್ಟ್ ಸೈಡಲ್ಲಿ 1 ಇದೆ, ರೈಟ್ ಸೈಡಲ್ಲಿ ಮೈನಸ್ 2y ಇದೆ. therefore y is equal to minus 1/2 ಆಯಿತು. this is equation number 4. since x is equal to minus y, so we can write x is equal to minus of minus 1/2, that is 1/2. ಅಲ್ಲಿಗೆ ನಮಗೆ x ವ್ಯಾಲ್ಯೂ ಗೊತ್ತಾಯಿತು, y ವ್ಯಾಲ್ಯೂ ಗೊತ್ತಾಯಿತು. therefore x is equal to 1/2 and y is equal to minus 1/2. ಈಗ ಈಕ್ವೇಶನ್ ಅನ್ನ ಮತ್ತೆ ಬರೆಯೋಣ. ಸೊ therefore t proportional to l to the power of x y, ಆಮೇಲೆ l to the power of x, ಸಾರಿ ಇದು g to the power of y ಅಂತ ಬರೆದಿದ್ದೆ, g to the power of y. ಓಕೆ, ಸೊ g to the power of y. So that is t proportional to l to the power of 1/2 g to the power of minus 1/2. So that is equal to l by g whole to the power of 1/2. ಯಾಕೆಂದ್ರೆ ಮೈನಸ್ 1/2 ಅಂದರೆ ಕೆಳಗಡೆ ಬಂದ್ಬಿಡುತ್ತೆ ಅಲ್ವಾ, ಅಲ್ಲಿಗೆ t proportional to square root of l by g. ಈ ಪ್ರಪೋರ್ಷನಾಲಿಟಿ ಸೈನ್ ತೆಗೆದು ಇವಾಗ ನಾನು ಕಾನ್ಸ್ಟೆಂಟ್ ಅಂತ ಬರಿತೀನಿ, ಸಮ್ ಕಾನ್ಸ್ಟೆಂಟ್ ಇಂಟು ರೂಟ್ ಆಫ್ ಎಲ್ ಬೈ ಜಿ. ನಾನು ತುಂಬ ಎಲಾಬರೇಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟು ನೋಡಲಿಕ್ಕೆ ತುಂಬ ಜಾಸ್ತಿ ಸ್ಟೆಪ್ಸ್ ಅನ್ಸಿದ್ರು ನೀವು ಇನ್ಫ್ಯಾಕ್ಟ್ ನೋಡಿ ಇಲ್ಲೇನೆ ಡಿಸೈಡ್ ಮಾಡ್ಬೋದು. ಇಲ್ಲಿ ನೋಡಿ ಒಂದು ಸರ್ಕಲ್ ಹಾಕ್ತೀನಿ. ಸೊ ಇಲ್ಲೇನೆ ಡಿಸೈಡ್ ಮಾಡ್ಬೋದು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಡೈರೆಕ್ಟಾಗಿ ಇಲ್ಲಿಂದನೇ ಬರೆದ್ಬಿಡ್ಬೋದು. ಎಕ್ಸ್ ಇಸ್ ಈಕ್ವಲ್ ಟು 1/2, ವೈ ಇಸ್ ಈಕ್ವಲ್ ಟು ಮೈನಸ್ 1/2. ಸೊ ಇನ್ನು ಉಳಿದಿರೋ ಸ್ಟೆಪ್ಸ್ ಎಲ್ಲ ಏನು ತೋರಿಸೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಒಟ್ಟಾರೆ ಏನಪ್ಪಾ ಅಂದರೆ ಈ ಡೈಮೆನ್ಷನಲ್ ಅನಾಲಿಸಿಸ್ ಇಂದ ನಾವು ಈಕ್ವೇಷನ್ಸ್ ಅನ್ನು ಡಿರೈವ್ ಮಾಡಬಹುದು, ಪ್ರೊವೈಡೆಡ್ ವಿ ನೋ ದಿ ಡೈಮೆನ್ಷನ್ಸ್ ಆಫ್ ದಿ ಪ್ಯಾರಾಮೀಟರ್ಸ್ ಇನ್ವಾಲ್ವ್ಡ್ ಇನ್ ದಿ ಕ್ವಶನ್. ಇಲ್ಲಿ ನಮಗೆ ಲೆಂತ್ ಮತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಯ ಡೈಮೆನ್ಷನ್ಸ್ ಗೊತ್ತಿರಬೇಕಿತ್ತು, ಗೊತ್ತಾಗಿದೆ, ಮಾಡಿದ್ದೀವಿ. ಇದನ್ನೇ ಕೈನೆಟಿಕ್ ಎನರ್ಜಿ ಕೇಳ್ಬೋದು, ಮೊಮೆಂಟಮಿ ಕೇಳ್ಬೋದು, ಅಥವಾ ಪ್ರೆಷರಿ ಕೇಳ್ಬೋದು. ಆಯ್ತಾ? ಸೊ ಒಟ್ಟಾರೆ ನಿಮಗೆ ಡೈಮೆನ್ಷನ್ಸ್, ಅದಕ್ಕೆ ಒಂದಷ್ಟು ಡೈಮೆನ್ಷನ್ಸ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. Define centripetal acceleration, write the expression for it and explain the terms. ನೋಡಿ, ಯಾವುದೇ ಒಂದು ಸರ್ಕ್ಯುಲರ್ ಮೋಷನ್ ಆಗಬೇಕು ಅಂದರೆ ಅಲ್ಲಿ ಆಕ್ಸಲರೇಷನ್ ಇರುತ್ತೆ, ಫೋರ್ಸ್ ಇರುತ್ತೆ. ಆಯ್ತಾ? ಆಕ್ಸಲರೇಷನ್ ಯಾವಾಗಲೂ ಸೆಂಟರ್ ಕಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ, ಅದು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಕರೀತಾರೆ. ಆಮೇಲೆ ಅಲ್ಲಿ ಬರೋ ಫೋರ್ಸ್ ಅನ್ನ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ. ಸೊ ಇದರ ಡೆಫಿನೇಷನ್ ಅನ್ನ ನಾನು ಇಲ್ಲಿ ಹೇಳಿದ್ದೀನಿ. ಆಕ್ಸಲರೇಷನ್ ಆಫ್ ಎ ಬಾಡಿ during the circular motion is known as centripetal acceleration and it is always acting towards the center of the circular path. ಅದರ ಈಕ್ವೇಶನ್ ಬಂದು a is equal to v square by r, where v is equal to velocity, r is equal to radius of the circular orbit. ಇಷ್ಟು ಬರೆದ್ರೆ ಸಾಕು. ಸೊ ಕೇಳಿರೋ ಕ್ವಶನ್ಗೆ ಕರೆಕ್ಟ್ ಅಷ್ಟೇ ಆನ್ಸರ್ ಅನ್ನ ಮಾಡೋಣ. ಓಕೆ, ನೆಕ್ಸ್ಟ್ ಇದು ಆಕ್ಚುಲಿ ಇದು 5 ಮಾರ್ಕ್ಸಿಗೆ ಬರುವಂಥದ್ದು, ಅದು ಯಾಕೆ 3 ಮಾರ್ಕ್ಸ್ ಸೆಗ್ಮೆಂಟ್ ಅಲ್ಲಿ ಇಟ್ಟಿದ್ದಾರೆ, ಇರಲಿ, ತೊಂದರೆ ಇಲ್ಲ. ಇದು obtain the expression for magnitude of resultant of two vectors acting at a point. ನೋಡಿ, ಇಲ್ಲಿ ಎರಡು ವೆಕ್ಟರ್ಸ್ ಅನ್ನ ತಗೊಂಡ್ಬಿಟ್ಟಿದ್ದೀನಿ. ಒಂದು ವೆಕ್ಟರ್ ಪಿ ಅಂತ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸೈಡ್ ಓ ಎ. ಇನ್ನೊಂದು ವೆಕ್ಟರ್ ಕ್ಯೂ ಅಂತ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸೈಡ್ ಓ ಬಿ. ಸೊ ಓ ಎ ಮತ್ತೆ ಓ ಬಿ ಯ ರಿಸಲ್ಟೆಂಟ್ ಇಲ್ಲಿದೆ ಓ ಸಿ, ಅದನ್ನು ನಾನು ಆರ್ ಅಂತ ಬರೆದಿದ್ದೀನಿ. ಆರ್ ನ ವ್ಯಾಲ್ಯೂ ಕಂಡುಹಿಡಿಬೇಕು. ಡಿಯರ್ ಸ್ಟೂಡೆಂಟ್ಸ್, ಬಿಟ್ವೀನ್ ಓ ಎ ಅಂಡ್ ಓ ಬಿ, ದಟ್ ಮೀನ್ಸ್ ಬಿಟ್ವೀನ್ ಪಿ ಅಂಡ್ ಕ್ಯೂ ದೇರ್ ಇಸ್ ಎ ಆಂಗಲ್ ಆಫ್ ಥೀಟಾ. ಈಗ ಸದ್ಯಕ್ಕೆ ಈ ಆಲ್ಫಾ ಏನು ಬೇಡ, ಇದು ನಮಗೆ ಡೈರೆಕ್ಷನ್ ಅನ್ನ ಕೇಳಿದಾಗ ಆಲ್ಫಾ ಮಾಡಬೇಕು. ಬಟ್ ಈ ಕ್ವಶನ್ ಪ್ರಕಾರ ಬರೀ ಮ್ಯಾಗ್ನಿಟ್ಯೂಡ್ ಕೇಳಿರೋದ್ರಿಂದ ವಿ ನೀಡ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ದಿಸ್ ಆಲ್ಫಾ. ಓಕೆ, ಡಯಾಗ್ರಾಮ್ ಅರ್ಥ ಆಯ್ತು ಅನ್ಕೋತೀನಿ. ಆಮೇಲೆ ಈ ಪ್ಯಾರಲೋಗ್ರಾಮ್ ಅನ್ನು ಕಂಪ್ಲೀಟ್ ಮಾಡ್ಬಿಡಿ. ದಟ್ ಈಸ್ ಓ ಬಿ ಸಿ ಎ ಕಂಪ್ಲೀಟ್ ಮಾಡ್ಬಿಡಿ. ಅವಾಗ ಇದು ಲಾಂಗರ್ ಡಯಾಗನಲ್ ಆಗುತ್ತೆ. ಆಮೇಲೆ ಒಂದು ಸ್ಮಾಲ್ ಕನ್ಸ್ಟ್ರಕ್ಷನ್ ಮಾಡಬೇಕು. ಎ ಇಂದ ಒಂದು ಪರ್ಪೆಂಡಿಕ್ಯುಲರ್ ಎ ಎಂ ಅಂತ, ಆಮೇಲೆ ಸಿ ಇಂದ ಒಂದು ಪರ್ಪೆಂಡಿಕ್ಯುಲರ್ ದಟ್ ಈಸ್ ಎ ಎನ್ ಅಂತ. ಇಷ್ಟನ್ನ ಡ್ರಾ ಮಾಡ್ಕೊಂಡಿರೋಣ. ಓಕೆ, ಸೊ ಇಷ್ಟು ಮಾಡಿ ಆದ್ಮೇಲೆ ಮುಂದಕ್ಕೆ ಹೋಗ್ಬೇಕು. ಆಮೇಲೆ ಇಲ್ಲಿ ನೋಡಿ, ಓ ಬಿ ಮತ್ತೆ ಎ ಸಿ ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ಇಫ್ ದಿಸ್ ಈಸ್ ಥೀಟಾ, ಈವನ್ ದಿಸ್ ಈಸ್ ಆಲ್ಸೋ ಥೀಟಾ. ಸೊ ಈ ಡಯಾಗ್ರಾಮ್ ಬಗ್ಗೆ ಒಂದು 2 ಲೈನ್ ಬರೆದ್ರೆ ಆಯಿತು. ಏನಂತ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ. ಕನ್ಸಿಡರ್ ಟೂ ವೆಕ್ಟರ್ಸ್ ಪಿ ಅಂಡ್ ಕ್ಯೂ ಆಕ್ಟಿಂಗ್ ಅಟ್ ಓ ಅಟ್ ಅನ್ ಆಂಗಲ್ ಥೀಟಾ. ಲೆಟ್ ಆರ್ ಬಿ ದ ರಿಸಲ್ಟೆಂಟ್ ಆಕ್ಟಿಂಗ್ ಅಟ್ ಅನ್ ಆಂಗಲ್ ಆಲ್ಫಾ ವಿತ್ ಪಿ. ಇದೇನು ಬೇಕಾಗಿಲ್ಲ, ಲೆಟ್ ಆರ್ ಬಿ ದ ರಿಸಲ್ಟೆಂಟ್ ಅಂತ ಬರೆದ್ರೆ ಸಾಕು. ಮ್ಯಾಗ್ನಿಟ್ಯೂಡ್ ಈಸ್ ಕ್ಯಾಲ್ಕುಲೇಟೆಡ್, ಡೈರೆಕ್ಷನ್ ಬೇಡ, ಕ್ವಶನ್ ಪ್ರಕಾರ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ. ಲೆಟ್ ಅಸ್ ಕ್ಯಾಲ್ಕುಲೇಟ್ ಓನ್ಲಿ ದಿ ಮ್ಯಾಗ್ನಿಟ್ಯೂಡ್. ಓಕೆ, ವೆಲ್ ನೌ ಈಗೇನು ಮಾಡೋಣ, ಪೈಥಾಗರಸ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಳ್ಳೋಣ.
in a triangle ONC, OC square is equal to ON square plus NC square. Okay, so color change ಮಾಡ್ಕೋತೀನಿ. That is OC square means R square is equal to ON ಅನ್ನ ನಾನೇನ್ ಮಾಡ್ತೀನಿ OA ಪ್ಲಸ್ AN ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ, O2N ಅಂದ್ರೆ OA ಪ್ಲಸ್ AN ಅಂತ. ಸೊ ಅದರ ಹೋಲ್ ಸ್ಕ್ವೇರ್, ಹೌದಲ್ವಾ? ಪ್ಲಸ್ ಇನ್ನು ರಿಮೈನಿಂಗ್ ಯಾವುದು NC ಸ್ಕ್ವೇರ್ ಆಸ್ ಇಟ್ ಈಸ್ ಬರೆಯೋಣ. ಓಕೆ, ಸೊ ಸದ್ಯಕ್ಕೆ ಇದನ್ನ ಈಕ್ವೇಶನ್ 1 ಅಂತ ಕರೆಯೋಣ. ಇಲ್ಲಿ ನಮಗೇನೋ OA ಸಿಕ್ಬಿಡುತ್ತೆ. OA ಈಸಿಯಾಗಿ ಅರ್ಥ ಆಗುತ್ತೆ. ಯಾವುದು ಇದು OA ಈಸ್ ನಥಿಂಗ್ ಬಟ್ P ಅಂತ. ಬಟ್ AN ಗೊತ್ತಿಲ್ಲ, NC ಕೂಡ ಗೊತ್ತಿಲ್ಲ. ಅವೆರಡನ್ನು ಕಂಡಿಡ್ಕೋಬೇಕು. ಅದಕ್ಕೆ ಸ್ವಲ್ಪ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಕಡೆಗೆ ಹೋಗೋಣ. ಏನಂತ ಇಲ್ಲಿ ಬರೀತೀನಿ ನೋಡಿ, ಜಾಗ ಸಾಕಾಗಲ್ಲ ಅಂತೇಳಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ, ಅಥವಾ ಫಸ್ಟ್ ಇಲ್ಲೇ ಬರೆದ್ಬಿಡೋಣ ಬಿಡಿ. ಓಕೆ, ಸೊ ಟ್ರಯಾಂಗಲ್ಗಳನ್ನು ತಗೊಳ್ಳೋಣ. ಯಾವ ಟ್ರಯಾಂಗಲ್ ಅನ್ನು ತಗೊಳ್ಳೋಣ? ಇನ್ ಟ್ರಯಾಂಗಲ್ ACN, ಲುಕ್ ಅಟ್ ದಿಸ್ ಟ್ರಯಾಂಗಲ್. ನೋಡಿ, ಈ ಟ್ರಯಾಂಗಲ್ ಶೇಡ್ ಮಾಡ್ತಾ ಇದ್ದೀನಲ್ಲ, ಈ ಟ್ರಯಾಂಗಲ್ ನಲ್ಲಿ ಫಸ್ಟ್ ಸೈನ್ ಥೀಟಾ ಮತ್ತೆ ಕಾಸ್, ಸೈನ್ ಥೀಟಾನೇ ಬರೆದು ಬಿಡ್ತೀನಿ. ಸೈನ್ ಥೀಟಾ ಬಂದ್ಬಿಟ್ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟಿನಸ್ ಸೈಡ್, ದಟ್ ಈಸ್ CN ಡಿವೈಡೆಡ್ ಬೈ AC ಅಂದ್ರೂ ಒಂದೇ, OB ಅಂದ್ರೂ ಒಂದೇ. ಸೊ CN ಡಿವೈಡೆಡ್ ಬೈ Q. Therefore CN is equal to ಅಥವಾ NC is equal to Q sin theta. ಇದು ನಮಗೆ ಬೇಕಾಗುತ್ತೆ, ಒಂದು ಕಡೆ ಇಟ್ಕೊಳ್ಳೋಣ. ಮತ್ತೆ ಅದೇ ಟ್ರಯಾಂಗಲ್ ಅಲ್ಲೇ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ ದ ಸೇಮ್ ಟ್ರಯಾಂಗಲ್ ANC ಅಥವಾ ACN ಕಾಸ್ ಥೀಟಾ ಬರೆಯೋಣ. ಕಾಸ್ ಥೀಟಾ ಬಂದ್ಬಿಟ್ಟು ಅಡ್ಜಸೆಂಟ್ ಸೈಡ್ ದಟ್ ಈಸ್ AN ಡಿವೈಡೆಡ್ ಬೈ ಹೈಪಾಟಿನಸ್ ಸೈಡ್ AC, ದಟ್ ಈಸ್ ಈಕ್ವಲ್ ಟು adjacent side AN divided by Q. Therefore AN is equal to Q cos theta ಆಯಿತು. ಇದು ನನಗೆ ಬೇಕಾಗುತ್ತೆ. ಓಕೆ, ಇಷ್ಟಾದ ಮೇಲೆ ಈಗ ಮುಂದೆ ಹೋಗೋಣ. ಸಬ್ಸ್ಟಿಟ್ಯೂಟ್, ರೈಟ್, ಲೆಟ್ ಮಿ ಕಂಟಿನ್ಯೂ ಹಿಯರ್. ವೆಲ್, ಯಾವ್ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಸ್ವಲ್ಪ ಗಮನಿಸಿ. ಸಬ್ಸ್ಟಿಟ್ಯೂಟ್ AN and CN in equation 1 we get ಏನಾಗುತ್ತೆ? ಈಕ್ವೇಶನ್ 1 ಇಲ್ಲಿದೆ ನೋಡಿ. ಈಕ್ವೇಶನ್ 1 ಈಕ್ವೇಶನ್ಸ್ ಅನ್ನು ಗಮನಿಸ್ತಾ ಇರಿ. ಇದು ಈಕ್ವೇಶನ್ 1. ಅವಾಗ ಅದು ಏನಾಗುತ್ತೆ? R square is equal to OA square. OA ಬಂದ್ಬಿಟ್ಟು ಆಲ್ರೆಡಿ P ಅಂತ ಗೊತ್ತಾಗಿದೆ, ಹಂಗಾಗಿ P ಸ್ಕ್ವೇರ್ ಅಲ್ಲ, OA ಅಷ್ಟೇನೆ. OA ಅಂದ್ರೆ P ಬರೀತೀನಿ. ಓಕೆ, ನೆಕ್ಸ್ಟ್ ಪ್ಲಸ್ AN ಗೆ ಏನಿದೆ ಇಲ್ಲಿದೆ AN ಅಂದ್ರೆ Q cos theta ಇದೆ, Q cos theta ಹೋಲ್ ಸ್ಕ್ವೇರ್ ಪ್ಲಸ್ NC ಸ್ಕ್ವೇರ್, NC ಅಂದ್ರೂ ಒಂದೇ, CN ಅಂದ್ರೂ ಒಂದೇ, ದಟ್ ಈಸ್ Q sin ಸ್ಕ್ವೇರ್ ಥೀಟಾ. ಓಕೆ, ಎಕ್ಸ್ಪ್ಯಾಂಡ್ ಮಾಡಿ. R ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, P ಸ್ಕ್ವೇರ್ ಪ್ಲಸ್ Q ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ 2PQ ಕಾಸ್ ಥೀಟಾ ಪ್ಲಸ್ Q sin ಸ್ಕ್ವೇರ್ ಥೀಟಾ ಆಸ್ ಇಟ್ ಈಸ್ ಇಟ್ಕೊಳ್ಳಿ. ನೆಕ್ಸ್ಟ್ R ಸ್ಕ್ವೇರ್ ಇಸ್ ಈಕ್ವಲ್ ಟು P ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ ಪ್ಲಸ್ ಇದು Q ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಇದರಲ್ಲಿ ಮತ್ತೆ ಇದರಲ್ಲಿ Q ಸ್ಕ್ವೇರ್ ಅನ್ನ ಕಾಮನ್ ತಗೊಂಡ್ರೆ ಉಳಿಯೋದೇನು ಸರ್? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಥವಾ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಉಳಿಯುತ್ತೆ, ಪ್ಲಸ್ 2PQ ಕಾಸ್ ಥೀಟಾ. ಓಕೆ, so next R square is equal to P square plus Q square into what is this sin square theta plus cos square theta? Sir, it is 1. So therefore you need not have to write plus 2PQ cos theta. ಅಲ್ಲಿಗೆ ನನಗೆ R ಮಾತ್ರ ಬೇಕು. Take the square root, that is P square plus Q square plus 2PQ cos theta. ಇಲ್ಲಿಗೆ R ವ್ಯಾಲ್ಯೂ ಬಂದೋಯ್ತು. ಒಂದು ವೇಳೆ ಅವರು ಆಲ್ಫಾನು ಕೇಳಿದ್ರೆ ನೀವೇನ್ ಮಾಡಿ, ಅವಾಗ ಇನ್ ದ ಟ್ರಯಾಂಗಲ್ OCN ಅಂತ ತಗೊಳ್ಳಿ. ಬೇಕಾದ್ರೆ ಅದು ಮಾಡ್ಬಿಡ್ತೀನಿ, ಬಟ್ ಈ ಪ್ರಾಬ್ಲಮ್ ಏನು ಬೇಕಾಗಿಲ್ಲ. ಲೆಟ್ ಮಿ ಚೇಂಜ್ ದಿ ಕಲರ್ ಅಂಡ್ ಡೂ ಇಟ್.
ಸಾರಿ. ಇನ್ನು ಟ್ರಯಾಂಗಲ್ ONC ನಲ್ಲಿ ಟ್ಯಾನ್ ಆಲ್ಫಾ ಅಂತ ಬರೆದುಬಿಡಿ. ಟ್ಯಾನ್ ಆಲ್ಫಾ ಮಾಡಿಬಿಟ್ರೆ ಏನಾಗುತ್ತೆ, ಆಪೋಸಿಟ್ ಸೈಡ್ ದಟ್ ಈಸ್ CN ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ದಟ್ ಈಸ್ ON. ಸೊ CN ಅಥವಾ NC ದಟ್ ಈಸ್ ನಥಿಂಗ್ ಬಟ್ Q sin ಥೀಟಾ ಡಿವೈಡೆಡ್ ಬೈ ON ಬಂದ್ಬಿಟ್ಟು P ಪ್ಲಸ್ Q ಕಾಸ್ ಥೀಟಾ ಆಗೋಗ್ಬಿಡುತ್ತೆ. ಸೊ ದಟ್ ಈಸ್ ಟ್ಯಾನ್ ಆಲ್ಫಾ. ಏನು ಇದು 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಬರೀ ಮ್ಯಾಗ್ನಿಟ್ಯೂಡ್ ಅನ್ನ ಕೇಳೋದ್ರಿಂದ ನಾವು 3 ಮಾರ್ಕ್ಸ್ ಅಂತ ಅಂದ್ಕೋಬೇಕಷ್ಟೇನೆ. ವೆಲ್, ದ ನೆಕ್ಸ್ಟ್ ಕ್ವಶನ್ ಈಸ್ ಮೆನ್ಷನ್ ಎನಿ 3 ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ನಿನ ಅಡ್ವಾಂಟೇಜಸ್ ಒಂದಾ ಎರಡಾ? ಫ್ರಿಕ್ಷನ್ ಇಲ್ಲ ಅಂದ್ರೆ ನಾನು ಈಗ ಪೆನ್ ಹಿಡ್ಕೊಳಕ್ಕೆ ಆಗೋದಿಲ್ಲ, ಬೋರ್ಡ್ ಮೇಲೆ ಬರೀಲಿಕ್ಕೆ ಆಗೋದಿಲ್ಲ, ನೆಲದ ಮೇಲೆ ನಡಿಲಿಕ್ಕೆ ಆಗೋದಿಲ್ಲ, ಗೋಡೆಗೆ ಮೊಳೆ ಹೊಡೆಯೋದಿಕ್ಕೆ ಆಗೋದಿಲ್ಲ. ಆಮೇಲೆ ವೆಹಿಕಲ್ ನೆಲಕ್ಕೆ ಟಚ್ ಆದ್ರೆ ಸಾಲದು, ಅದು ತಿರುಗಬೇಕಲ್ವ, ಚಕ್ರ ತಿರುಗಿ ಮುಂದಕ್ಕೆ ಹೋಗಬೇಕು. ಫ್ರಿಕ್ಷನ್ ಇದ್ರೇನೆ ಅದೆಲ್ಲ ಸಾಧ್ಯ. ಸೊ ಇದೆಲ್ಲ ಮೆನ್ಷನ್ ಮಾಡಿಬಿಟ್ರೆ ಅಡ್ವಾಂಟೇಜಸ್ ಆಗೋಗ್ಬಿಡುತ್ತೆ. ಡಿಸ್ಅಡ್ವಾಂಟೇಜಸ್ ಅಂದ್ರೆ ಫ್ರಿಕ್ಷನ್ ಇರೋದ್ರಿಂದ ರಬ್ಬಿಂಗ್ ಜಾಸ್ತಿ ಆಗಿ ವೇರ್ ಅಂಡ್ ಟೇರ್ ಜಾಸ್ತಿ ಆಗುತ್ತೆ, ಅಂದ್ರೆ ಸೌದೋಗ್ತವೆ ಮೆಷಿನರೀಸ್. ಆಮೇಲೆ ಲೈಫ್ ಕಡಿಮೆ ಆಗುತ್ತೆ. ಆಮೇಲೆ ಎಕ್ಸ್ಟ್ರಾ ಹೀಟ್ ಪ್ರೊಡ್ಯೂಸ್ ಆಗಿ ಎಫಿಷಿಯನ್ಸಿ ಡೌನ್ ಆಗುತ್ತೆ. ಆಮೇಲೆ ವೆಹಿಕಲ್ಸ್ ಅಲ್ಲಿ ಮೈಲೇಜ್ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅದಕ್ಕೆ ನಾವು ಈ ಫ್ರಿಕ್ಷನ್ ಅನ್ನ ನೆಸೆಸರಿ ಅಂಡ್ ಎಸೆನ್ಷಿಯಲ್ ಎವಿಲ್ ಅಂತ ಕರಿತೀವಿ. ಓಕೆ, ಆನ್ಸರ್ ಬಂತು. ಫ್ರಿಕ್ಷನ್ ಬಿಟ್ವೀನ್ ದ ವೀಲ್ ಅಂಡ್ ದ ರೋಡ್ ಹೆಲ್ಪ್ಸ್ ಟು ಮೂವ್ ದ ವೆಹಿಕಲ್. ಅದೇ ಹೇಳಿದಲ್ಲ, ಟೈರ್ ಮತ್ತೆ ರೋಡ್ ಮಧ್ಯೆ ಫ್ರಿಕ್ಷನ್ ಇರಬೇಕು. ಫ್ರಿಕ್ಷನ್ ಬಿಟ್ವೀನ್ ಫ್ಲೋರ್ ಅಂಡ್ ಲೆಗ್ ಹೆಲ್ಪ್ಸ್ ಅಸ್ ಟು ವಾಕ್. ಫ್ರಿಕ್ಷನ್ ಈಸ್ ರಿಕ್ವೈರ್ಡ್ ಟು ರೈಟ್ ಆನ್ ದ ಬೋರ್ಡ್, ಪೇಪರ್ ಎಟ್ಸೆಟ್ರಾ. ಫ್ರಿಕ್ಷನ್ ಈಸ್ ರಿಕ್ವೈರ್ಡ್ ಟು ಫಿಕ್ಸ್ ದ ನೈಲ್ ಅಂಡ್ ಸ್ಕ್ರೂ, ಟೈಟ್ ಮಾಡಲಿಕ್ಕೆ ಅಥವಾ ಮೊಳೆನ ಗೋಡಿ ಹೊಡಿಲಿಕ್ಕೆ. ಇವೆಲ್ಲ ಫ್ರಿಕ್ಷನ್ ಇದ್ರೇನೆ ಸಾಧ್ಯ. ಸೊ ಇದು ಫ್ರಿಕ್ಷನಿನ ಅಡ್ವಾಂಟೇಜಸ್. ಓಕೆ, ನೆಕ್ಸ್ಟ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮಿನಿಮಮ್ permissible speed of a vehicle on a curved road. I repeat, derive the expression for minimum permissible speed of a vehicle on the curved road. ಈ ಕರ್ವ್ಡ್ ರೋಡ್ ಅಲ್ಲಿ ವೆಹಿಕಲ್ ತಿರುಗಿಕೊಳ್ಳುತ್ತಲ್ವಾ, ತಿರುಗಬೇಕು ಅಂತಂದ್ರೆ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಇರಬೇಕು. ಈ ನಾರ್ಮಲಿ ಮಳೆ ಅಂತ ಇಂಥದ್ದು ಬಂದಾಗ ಫ್ರಿಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕೆ ರೋಡನ್ನು ಹೈಟ್ ಮಾಡ್ತಾರೆ, ಬ್ಯಾಂಕಿಂಗ್ ಮಾಡ್ತಾರೆ, ಅದು ಬೇರೆ ಪ್ರಶ್ನೆ. ಈಗ ಟರ್ನ್ ಆಗಬೇಕಾದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಎಲ್ಲಿಂದ ಬರುತ್ತೆ? ಫ್ರಿಕ್ಷನ್ ಇಂದನೇ ಬರುತ್ತೆ. ಅಂದ್ರೆ ಫ್ರಿಕ್ಷನ್ ಪ್ರೊವೈಡ್ಸ್ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ ದಿ ಸರ್ಕ್ಯುಲರ್ ಮೋಷನ್ ಅಥವಾ ರೊಟೇಷನಲ್ ಮೋಷನ್. ಸೊ ಫ್ರಿಕ್ಷನಲ್ ಫೋರ್ಸ್ ಈಸ್ ಈಕ್ವಲ್ ಟು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ತಗೋಬೇಕು. ಇವಾಗ ಒಂದು ಕರ್ವ್ ಇದೆ, ಒಂದು ಈ ತರ ಕರ್ವ್ ಇದೆ, ಆಯ್ತಾ? ಇದು ಸೆಂಟರ್, ಇದು ಇಲ್ಲಿ ವೆಹಿಕಲ್ ರೊಟೇಟ್ ಆಗ್ತಾ ಇದೆ, ಹೀಗೆ ಮೂವ್ ಆಗ್ತಾ ಇದೆ. ದಿಸ್ ಈಸ್ ದ ರೇಡಿಯಸ್. ಈ ವೆಹಿಕಲ್ ನ ಮತ್ತೆ ರೋಡಿನ ಮಧ್ಯೆ ಇರ್ತಕ್ಕಂಥ ಫ್ರಿಕ್ಷನ್ FS. ಆ FS ಸೆಂಟ್ರಿಪಿಟಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು? ಇಟ್ ಇಸ್ ದ ಫೋರ್ಸ್ ರಿಕ್ವೈರ್ಡ್ ಟು ಕೀಪ್ ದ ಬಾಡಿ ಇನ್ ಸರ್ಕ್ಯುಲರ್ ಮೋಷನ್. ಆಮೇಲೆ ನಮಗೆಲ್ಲ ಗೊತ್ತು, ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು μs ಇಂಟು n, ವೇರ್ n ಈಸ್ ನಾರ್ಮಲ್. ಯಾವುದೇ ಒಂದು ವಸ್ತುವನ್ನ ರೋಡ್ ಮೇಲೆ ಅಥವಾ ಯಾವುದೇ ಒಂದು ಸ್ಟೇಬಲ್ ಮೇಲೆ ಇಟ್ಟರೆ ಅದ್ರ ಮೇಲೆ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಮಾಡೋ ಫೋರ್ಸ್ ಅನ್ನೇ ನಾರ್ಮಲ್ ಅಂತೀವಿ. ಆಮೇಲೆ ಈ ಸರ್ಫೇಸ್ಗೂ ಮತ್ತೆ ಆಬ್ಜೆಕ್ಟ್ಗೂ ಮಧ್ಯದಲ್ಲಿ ಬರುವಂತ ಫೋರ್ಸ್ ಅನ್ನ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ತಗೊಂಡು ಮತ್ತೆ ಇದನ್ನ ತಗೊಂಡು ನಾವು ಡಿರೈವ್ ಮಾಡ್ತಾ ಹೋಗೋಣ. ನೋಡಿ, ಇಷ್ಟೊತ್ತು ನಾನು ಏನು ಹೇಳಿದ್ದೆ, ನಾನು ವರ್ಡಿಂಗ್ಸ್ ಅಲ್ಲಿ ಹೇಳಿದ್ದೀನಿ ಅಷ್ಟೇನೆ. ಇಲ್ಲಿ ವೆನ್ ಎ ಕಾರ್ ಟೇಕಿಂಗ್ ಟರ್ನ್, ಕಾರೇ ಆಗಬೇಕಾಗಿಲ್ಲ, ಯಾವುದಾದ್ರೂ ಆಯ್ತು. ವೆನ್ ಎ ವೆಹಿಕಲ್ ಈಸ್ ಟೇಕಿಂಗ್ ಎ ಟರ್ನ್ ಅಟ್ ಎ ಕರ್ವ್ಡ್ ರೋಡ್, ಫ್ರಿಕ್ಷನ್ ಬಿಟ್ವೀನ್ ದ ಟೈರ್ ಅಂಡ್ ದ ರೋಡ್ ಪ್ರೊವೈಡ್ಸ್ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್. ಅದನ್ನೇ ಅಲ್ವೇನಪ್ಪ ನಾನು ಇವಾಗ ಹೇಳಿದ್ದು, ಟೈರ್ಗೂ ಮತ್ತೆ ರೋಡ್ಗೂ ಮಧ್ಯೆ ಫ್ರಿಕ್ಷನ್ ಇರುತ್ತೆ, ಆ ಫ್ರಿಕ್ಷನ್ ಇಂದನೇ ಸೆಂಟ್ರಿಪಿಟಲ್ ಫೋರ್ಸ್ ಬರುತ್ತೆ ಅಂತ. ಎಸ್, ವೆಯ್ಟ್ ಆಫ್ ದ ಕಾರ್ ಈಸ್ ಬ್ಯಾಲೆನ್ಸ್ಡ್ ಬೈ ನಾರ್ಮಲ್ ರಿಯಾಕ್ಷನ್. ಹಾರಿಜಾಂಟಲ್ ಫ್ರಿಕ್ಷನಲ್ ಫೋರ್ಸ್ ಪ್ರೊವೈಡ್ಸ್ ದಿ ಸೆಂಟ್ರಿಪಿಟಲ್ ಫೋರ್ಸ್. ಇಲ್ಲಿ ಬರ್ತಿದ್ದೀನಿ ನೋಡಿ. ಓಕೆ, ಇಷ್ಟು ಹೇಳಿದ ಮೇಲೆ ಈಗ ಡಿರೈವೇಶನ್ ಬಂತು. ಸೆಂಟ್ರಿಪಿಟಲ್ ಫೋರ್ಸಿನ ಜನರಲ್ ಫಾರ್ಮುಲಾ ಬಂದು mv²/r ಅಂತ. ವೇರ್ m ಈಸ್ ಮಾಸ್ ಆಫ್ ದ ವೆಹಿಕಲ್, v ಈಸ್ ದ ವೆಲಾಸಿಟಿ ಆಫ್ ದ ವೆಹಿಕಲ್, r ಈಸ್ ದ ರೇಡಿಯಸ್. ನಾನು ಇಲ್ಲಿ ಸ್ಮಾಲ್ r ಬರ್ದಿದ್ದೀನಲ್ಲ, ಇದು ಆಕ್ಚುಲಿ ಕ್ಯಾಪಿಟಲ್ R ಇರಬೇಕು. ಓಕೆ, ದಟ್ ಈಸ್ ಈಕ್ವಲ್ ಟು FS. ಮತ್ತೆ ಈಗಷ್ಟೇ ಹೇಳಿದೆ FS ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು μs ಇಂಟು n ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಹಾಗಾಗಿ mv²/r ಲೆಸ್ ದ್ಯಾನ್ ಆರ್ ಈಕ್ವಲ್ ಟು μs n. ಓಕೆ, n ಅಂದ್ರೆ ಆಕ್ಚುಲಿ mg, ವೆಯ್ಟ್. ಇಲ್ಲಿ ಹೇಳ್ತೀನಲ್ಲ, ನಾರ್ಮಲ್ ಈಸ್ ಬ್ಯಾಲೆನ್ಸ್ಡ್ ಬೈ ದಿ ವೆಯ್ಟ್. ವೆಯ್ಟ್ ಆಫ್ ದಿ ಕಾರ್ ಈಸ್ ಬ್ಯಾಲೆನ್ಸ್ಡ್ ಬೈ ನಾರ್ಮಲ್. ಅಂದರೆ n ಜಾಗಕ್ಕೆ ನೀವು n ಈಸ್ ಈಕ್ವಲ್ ಟು mg ಹಾಕಬೇಕು. ಸೊ ಅದನ್ನೇ ಇಲ್ಲಿ ಮಾಡಿರೋದು, n ಜಾಗಕ್ಕೆ mg ಹಾಕಿದ್ದೀರಾ. ಸೊ n ಜಾಗಕ್ಕೆ mg ಹಾಕಿದ ಮೇಲೆ ಈ m ಮತ್ತೆ m ಕ್ಯಾನ್ಸಲ್ ಆಗುತ್ತೆ, ಆಯ್ತು. ಸೊ mv²
divided by r less than or equal to mu s mg. n ಅಂದರೆ mg ಆಯ್ತಾ. ಬೇಕಾದ್ರೆ m ಕ್ಯಾನ್ಸಲ್ ಮಾಡಿ v ಸ್ಕ್ವೇರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು mu s g r ಆಯಿತು. ಓಕೆ, ಆರ್ ವಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ mu s g r. ಸೊ ದಿಸ್ ಈಸ್ ದ ವೆಲಾಸಿಟಿ ಆಫ್ ದಿ ವೆಹಿಕಲ್. ಇದು ಲೆಸ್ ದ್ಯಾನ್ ಮ್ಯಾಕ್ಸಿಮಮ್ ಇಷ್ಟಿರಬೇಕು, ಇದಕ್ಕಿಂತ ಕಡಿಮೆ ಇದ್ದಷ್ಟು ಒಳ್ಳೆಯದು. ಮ್ಯಾಕ್ಸಿಮಮ್ ಪರ್ಮಿಸಿಬಲ್ಲೇನೆ mu s g ಇಂಟು ಆರ್. ಅದಕ್ಕೆ ನಾವು ಯಾವಾಗಲೂ ಟರ್ನಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಇರೋದು ಬೆಟರು ಅಂತ ಹೇಳ್ತೀವಿ. ಸೊ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ನಾಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ ಟರ್ನಿಂಗ್ ಅಲ್ಲಿ ಸ್ವಲ್ಪ ಸ್ಲೋ ಹೋಗೋದೇ ಸೇಫ್ಟಿ ಜಾಸ್ತಿ ಅಂತ. ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡೆರಿವೇಶನ್ ಡಿಯರ್ ಸ್ಟೂಡೆಂಟ್ಸ್. ವೆಲ್, ಲೆಟ್ us move on to the next one. What are the conservative and non-conservative forces for which force work done around the closed path is equal to 0? ಫೋರ್ಸ್ಗಳಲ್ಲಿ ಎರಡು ಥರ ಇದೆ. ಒಂದು ಕನ್ಸರ್ವೇಟಿವ್ ಫೋರ್ಸ್ ಅಂತ, ಇನ್ನೊಂದು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ. ಡೆಫಿನೇಷನ್ ಅನ್ನು ಕೊಟ್ಟಿದ್ದೀನಿ. ವರ್ಕ್ ಆಗಲಿಕ್ಕೆ ಫೋರ್ಸ್ ಇರಲೇಬೇಕು. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟೇ ನಾವು ವರ್ಕ್ ಅಂತ ಕರೆಯೋದು. ಆ ವರ್ಕ್ ಆಗೋ ಪ್ರೋಸೆಸ್ಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟು ಮುಖ್ಯ ಅಥವಾ ಇನಿಷಿಯಲ್ ಮತ್ತೆ ಫೈನಲ್ ಪೊಸಿಷನ್ ಎಷ್ಟು ಮುಖ್ಯ ಅನ್ನೋದ್ರ ಮೇಲೆ ಈ ಫೋರ್ಸ್ಗಳನ್ನು ನಾವು ಕನ್ಸರ್ವೇಟಿವ್ ಅಂಡ್ ನಾನ್ ಕನ್ಸರ್ವೇಟಿವ್ ಅಂತ ಕ್ಲಾಸಿಫೈ ಮಾಡ್ತೀವಿ. ನೋಡಿ, ಡೆಫಿನೇಷನ್ ಬರುತ್ತೆ. A conservative force is one for which work done by it depends only on the initial and final positions, not on the path taken. So ಇಲ್ಲಿಗೆ ತಗೊಂಬಂದೆ ಅಷ್ಟೇನೆ. ಇನಿಷಿಯಲ್ ಮತ್ತೆ ಫೈನಲ್, ಇನಿಷಿಯಲ್ ಮತ್ತೆ ಫೈನಲ್. ಈಗ ಸ್ಟ್ರೈಟ್ ಆಗಿ ತಗೊಂಡ್ಬರ್ತೀರಾ ಅಥವಾ ಹಿಂಗೆ ಕರ್ವ್ ಆಗಿ ತಗೊಂಡ್ಬರ್ತೀರಾ ಅಥವಾ ಹೀಗೆ ಸುತ್ಕೊಂಡು ಬರ್ತೀರಾ, ಅದು ಬೇಕಾಗಿಲ್ಲ. ಇದು ವರ್ಕ್ ಡನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್, ದೆನ್ ಇಟ್ ಈಸ್ ಕಾಲ್ಡ್ ಕನ್ಸರ್ವೇಟಿವ್ ಫೋರ್ಸ್. ಈವನ್ ಕ್ಲೋಸ್ಡ್ ಪಾತು ಅಷ್ಟೇನೆ. ವಾಪಸ್ ತಗೊಂಬಂದ್ರೆ ಇನಿಷಿಯಲ್ ಮತ್ತೆ ಫೈನಲ್ ಸೇಮ್ ಆಗುತ್ತೆ. ಅವಾಗ ವರ್ಕ್ ಡನ್ ಈಸ್ 0. ದೇರ್ ಇಸ್ ನೋ ಡಿಸ್ಪ್ಲೇಸ್ಮೆಂಟ್, ದೇರ್ಫೋರ್ ವರ್ಕ್ ಡನ್ ಈಸ್ 0. ಅಂದರೆ conservative force ಅಲ್ಲಿ work done is 0. So conservative force is one in which initial and final positions are deciding, not the path. Example ಬಂದ್ಬಿಟ್ಟು gravitational force. Next non conservative ಬಂದು is one in which work done depends on the path. ಇವಾಗ ಬಸ್ ಬೆಂಗಳೂರಿಂದ ಮೈಸೂರಿಗೆ ಹೋಗುತ್ತೆ. 2 ರೋಡ್ ಇದೆ ಅಂದ್ಕೊಳ್ಳಿ. ಬೆಂಗಳೂರು ಟು ಮೈಸೂರು ಸ್ಟ್ರೈಟ್ ರೋಡ್ ಇದೆ, ಇನ್ನೊಂದು ಕನಕಪುರ ಮೇಲೋ ಎಲ್ಲೋ ಹಾಕೊಂಡು ಹೀಗೆ ಸುತ್ಕೊಂಡು ಬರುತ್ತೆ. ಯಾವ ರೋಡಲ್ಲಿ ಹೋದ್ರೆ ವರ್ಕ್ ಡನ್ ಜಾಸ್ತಿ? ಯಾವ ರೋಡ್ ಜಾಸ್ತಿ ಉದ್ದ ಇರುತ್ತೋ, ಜಾಸ್ತಿ ಲೆಂತಿ ಇರುತ್ತೋ ಅಲ್ಲಿ ವರ್ಕ್ ಡನ್ ಜಾಸ್ತಿ. ಅಲ್ಲಿ ವರ್ಕ್ ಡನ್ ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ಬೆಂಗಳೂರು ಅಂಡ್ ಮೈಸೂರು, ಆಲ್ಸೋ ಡಿಪೆಂಡ್ಸ್ ಆನ್ ದಿ ಪಾತ್ ಟ್ರಾವೆಲ್ಡ್. ಆಕ್ಚುಲಿ ಬೆಂಗಳೂರು ಮೈಸೂರಲ್ಲ, ವಾಪಸ್ ಬೆಂಗಳೂರಿಗೆ ಬಂದ್ರೂ ಕೂಡ ವರ್ಕ್ ಆಗಿರುತ್ತೆ. ಸೊ ಅಲ್ಲಿ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಪಾತ್, ನಾಟ್ ಆನ್ ದಿ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಸೊ ನಾನ್ ಕನ್ಸರ್ವೇಟಿವ್ ಫೋರ್ಸ್ ಇಸ್ ಒನ್ ಇನ್ ವಿಚ್ ವರ್ಕ್ ಡನ್ ಡಿಪೆಂಡ್ಸ್ ಆನ್ ದಿ ಪಾತ್. ಕನ್ಸರ್ವೇಟಿವ್ ಈಸ್ ಒನ್ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್. ಇಷ್ಟು ಹೇಳ್ಬಿಟ್ರೆ ಸಾಕು. ಸೊ ಕನ್ಸರ್ವೇಟಿವ್ ಅಲ್ಲಿ ಡಿಪೆಂಡ್ಸ್ ಆನ್ ದಿ initial and final position, not on the path. Non-conservative ಅಲ್ಲಿ depends on the path, not on the initial and final position. So example, frictional force is non-conservative, gravitational force is conservative. Okay, the next question. Write the equation for rotational motion relating angular velocity, angular acceleration, angular displacement and time taken. ಇದು equations of motion ತರ ನೋಡಿ. equations of motion ಬಂದ್ಬಿಟ್ಟು ಇಲ್ಲಿ ಬರೆದ್ಬಿಡ್ತೀನಿ. S is equal to ut plus half at square. ಇನ್ನೊಂದು V is equal to u plus at. ಮತ್ತೊಂದು V square is equal to u square plus 2as. ಸೊ u ಇರೋ ಕಡೆ ಒಮೆಗಾ ನಾಟ್ ಬರೀರಿ, V ಇರೋ ಕಡೆ ಒಮೆಗಾ ಬರೀರಿ, S ಇರೋ ಕಡೆ ಥೀಟಾ ಬರೀರಿ, A ಇರೋ ಕಡೆ A ಇರೋ ಕಡೆ ಆಲ್ಫಾ ಬರೀರಿ, ಟಿ ಇರೋ ಕಡೆ ಟಿ ಬರೆದ್ಬಿಟ್ರೆ ಮುಗಿದೋಯ್ತಷ್ಟೇನೆ. ಈಕ್ವೇಶನ್ಸ್ ಬಂದ್ಬಿಡ್ತವೆ. ನೋಡಿ, ಇಲ್ಲಿ ಬರ್ದಿದ್ದೀನಿ. ದಿಸ್ ಈಸ್ ಫಸ್ಟ್ ಒನ್. ಈಗ ಫಸ್ಟ್ ಒನ್ ಬರೆದ್ಬಿಟ್ಟಿದ್ದೀನಿ. ಫಸ್ಟ್ ಒನ್ ಬಂದು ದಿಸ್ ಈಸ್ ಸಮಥಿಂಗ್ ಲೈಕ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ತರ. ಒಮೆಗಾ 1 ಅಂತ ಹೇಳಿದ್ದಾರೆ, ಇಲ್ಲಿ ನಾನು ಒಮೆಗಾ ಬರ್ದಿದ್ದೀನಿ, ತೊಂದರೆ ಇಲ್ಲ. ದಿಸ್ ಈಸ್ ನಥಿಂಗ್ ಬಟ್ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ತರ. This is nothing but v square minus u square is equal to 2as ತರ. So this is equation 1, 2, 3. ಸರ್ ಇದೇ ಆರ್ಡ್ರಲ್ಲೇ ಬರೀಬೇಕಾ? ನಾಟ್ ನೆಸೆಸರಿ, ಯಾವ ಆರ್ಡ್ರಲ್ಲಾದ್ರೂ ಬರೀರಿ, ಬಟ್ ಸಿಂಬಲ್ಸ್ ಮಾತ್ರ ಕೇರ್ಫುಲ್ ಆಗಿ ಇರಬೇಕಷ್ಟೇ. a is replaced by alpha, u is replaced by omega naught, v is replaced by either omega or omega 1, s is replaced by theta. Okay, now state Kepler's laws of planetary motion. ನೋಡಿ, 3 ಲಾಗಳಿದಾವೆ ಪ್ಲಾನೆಟರಿ ಮೋಷನ್ಗೆ. 3 ಲಾ ಇದಾವೆ. ಅವು 3 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀನಿ. ಫಸ್ಟ್ ಒನ್ ಬಂದ್ಬಿಟ್ಟು
law of orbit. Simple law. All planets move in elliptical orbits with sun is at foci. Sun is not at the center, foci ಅಂತ. ಅಂದ್ರೆ ಎಲಿಪ್ಸಿಗೆ 2 ಪಾಯಿಂಟ್ಗಳಿರ್ತವೆ, ಸರ್ಕಲ್ಗಾದ್ರೆ 1 ಪಾಯಿಂಟ್ ಇರುತ್ತೆ. ಆ 1 ಪಾಯಿಂಟ್ ಅನ್ನು ನಾವು ಸೆಂಟರ್ ಅಂತ ಕರಿತೀವಿ, 2 ಪಾಯಿಂಟ್ಗಳನ್ನು ನಾವು ಫೋಸೈ ಅಂತ ಕರಿತೀವಿ, F1 F2 ಅಂತ. ಸೊ ಇದು ಮೇಜರ್ ಆಕ್ಸಿಸ್, ಇದು ಮೈನರ್ ಆಕ್ಸಿಸ್. ಸೊ ಎಲ್ಲಾ ಪ್ಲಾನೆಟ್ಸ್ಗಳು ಕೂಡ ಸೂರ್ಯನ ಸುತ್ತ ಎಲಿಪ್ಟಿಕಲ್ ಆರ್ಬಿಟ್ ಅಲ್ಲಿ ಸುತ್ತುತ್ತವೆ ಅಂತ ಹೇಳುತ್ತೆ. ಅದಕ್ಕೆ ಇದನ್ನ ಲಾ ಆಫ್ ಆರ್ಬಿಟ್ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಎರಡನೇ ಲಾ ಏನ್ ಹೇಳುತ್ತೆ? ಸ್ಟೇಟ್ಮೆಂಟ್, a line that connects planet to the sun sweeps out equal area and equal intervals of time. ಇವಾಗ ಇಲ್ಲೆಲ್ಲೋ ಒಂದು ಪ್ಲಾನೆಟ್ ಇದೆ ಅಂತ ಇಟ್ಕೊಳ್ಳಿ, ಅರ್ತ್ ಅನ್ಕೊಳ್ಳೋಣ. ಈ ಲೈನ್ ಅನ್ನ ಜಾಯಿನ್ ಮಾಡೋಣ, ಆಯ್ತಾ? ಸೊ ಈ ಲೈನು ಈಕ್ವಲ್ ಇಂಟರ್ವೆಲ್ಸ್ ಆಫ್ ಟೈಮ್ ಅಲ್ಲಿ ಈಕ್ವಲ್ ಏರಿಯಾನ ಕವರ್ ಮಾಡುತ್ತೆ. ಈಗ ಪ್ಲಾನೆಟ್ ಇಲ್ಲಿಂದ ಇಲ್ಲಿಗೆ ಬಂತು ಅಂತ ಇಟ್ಕೊಳ್ಳಿ, ಅವಾಗ ಇಷ್ಟು ಏರಿಯಾ ಕವರ್ ಮಾಡುತ್ತೆ. ದಿಸ್ ಇಸ್ ದ ಏರಿಯಾ ಕವರ್ಡ್. ಅದೇ ಈಗ ಸೂರ್ಯನ ಹತ್ರ ಬಂದಾಗ, ದಿಸ್ ಇಸ್ ಸನ್, ಓಕೆ, ಈ ತರ ಬರೀತೀನಿ. ಸೂರ್ಯನ ಹತ್ರ ಬಂದಿದೆ, ಈಗ ಇದು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದೆ, ಇಲ್ಲಿ ತನಕ ಬಂತು. ಇವಾಗ ದಿಸ್ ಈಸ್ ದ ಏರಿಯಾ ಕವರ್ಡ್. ಓಕೆ, ಸೊ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಲ್ಲಿ ಈಕ್ವಲ್ ಏರಿಯಾನ ಕವರ್ ಮಾಡುತ್ತೆ. ದಿಸ್ ಈಸ್ ಲಾ ಆಫ್ ಏರಿಯಾ. ಸೊ ಲೈನ್ ಜಾಯಿನಿಂಗ್ ದ ಪ್ಲಾನೆಟ್ ಅಂಡ್ ಸನ್ ಕವರ್ಸ್ ಈಕ್ವಲ್ ಏರಿಯಾ ಅಂಡ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್. ಇನ್ನು ಕೊನೆಯದಾಗಿ ಲಾ ಆಫ್ ಪೀರಿಯಡ್, ಟೈಮ್ ಪೀರಿಯಡ್ ಅನ್ನ ಕನೆಕ್ಟ್ ಮಾಡುವಂಥದ್ದು. ಸ್ಟೇಟ್ಮೆಂಟ್ ಅಲ್ಲೇ ಇದೆ, ಸ್ಕ್ವೇರ್ ಆಫ್ ದ ಪೀರಿಯಡ್ ಆಫ್ ಎನಿ ಪ್ಲಾನೆಟ್ ಈಸ್ ಪ್ರಪೋರ್ಷನಲ್ ಟು cube of the semi-major axis of the orbit. Semi-major axis ಅನ್ನು A ಅಂತ ಕರೀತಾರೆ. That is t square proportional to A cube ಅಂತ. This is about the law of period. ಈ 3 ಸ್ಟೇಟ್ಮೆಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಡಯಾಗ್ರಾಮ್ ಬರೆದ್ರು ಆಯ್ತು, ಬರೆದಿದ್ರು ನಡೆಯುತ್ತೆ. 3 ಮಾರ್ಕ್ ಕೇಳೋದ್ರಿಂದ ಒಂದೊಂದು ಸ್ಟೇಟ್ಮೆಂಟ್ಗೆ ಒಂದೊಂದು ಮಾರ್ಕ್ ತರ ರಿಸರ್ವ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಬರೋಣ. ಡ್ರಾ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಇಂಡಿಕೇಟಿಂಗ್ ಈಲ್ಡ್ ಪಾಯಿಂಟ್ ಅಂಡ್ ಫ್ರಾಕ್ಚರ್ ಪಾಯಿಂಟ್. ಇದು ಎಲಾಸ್ಟಿಕ್ ಅಂದ್ರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಬರುತ್ತೆ. ಸ್ಟ್ರೆಸ್ ವರ್ಸಸ್ ಸ್ಟ್ರೈನ್ ಅನ್ನ ನಾವು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತ ಕರಿತೀವಿ. ಸ್ಟ್ರೆಸ್ ಈಸ್ ಟೇಕನ್ ಅಲಾಂಗ್ ವೈ ಆಕ್ಸಿಸ್, ಸ್ಟ್ರೈನ್ ಈಸ್ ಟೇಕನ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಒಂದು ಹಂತದವರೆಗೂ ಈ ಕರ್ವ್ ಸ್ಟ್ರೈಟ್ ಲೈನ್ ಆಗಿರುತ್ತೆ, ಅಂದ್ರೆ ಇಲ್ಲಿ ತನಕ ಹುಕ್ಸ್ ಲಾ ಒಬೆ ಆಗುತ್ತೆ. ಎಲ್ಲಿವರೆಗೂ ಹುಕ್ಸ್ ಲಾ ಒಬೆ ಆಗುತ್ತೋ ಅದನ್ನ ನಾವು ಲೀನಿಯರ್ ಪೋರ್ಷನ್ ಅಥವಾ ಪ್ರಪೋರ್ಷನಾಲಿಟಿ ರೀಜನ್ ಅಂತ ಕರಿತೀವಿ. ಅಲ್ಲಿ ತನಕ ನೀವು ವಾಪಸ್ ಫೋರ್ಸ್ ಅನ್ನ ಬಿಟ್ರೆ ಬಾಡಿ ವಾಪಸ್ ರಿಟರ್ನ್ ಆಗ್ತಾ ಇರುತ್ತೆ. ಸೊ ಬಿಟ್ವೀನ್ ಎ ಅಂಡ್ ಪಿ ದ ಆಬ್ಜೆಕ್ಟ್ ಈಸ್ ಏಬಲ್ ಟು ರಿಟೈನ್ ದಿ ಎಲಾಸ್ಟಿಕ್ ಬಿಹೇವಿಯರ್. ಪಿ ನಂತರ ಅಂದ್ರೆ ಇನ್ನೂ ಜಾಸ್ತಿ ನೀವು ಎಳಿತಾ ಹೋದಾಗ ಏನಾಗುತ್ತೆ, ಅದು ವಾಪಸ್ ಎಲಾಸ್ಟಿಕ್ ರೀಜನ್ ಬರಲ್ಲ, ಸ್ವಲ್ಪ ಡಿಫಾರ್ಮೇಶನ್ ಉಳ್ಕೊಂಡ್ಬಿಡುತ್ತೆ. ಸೊ ಎಲ್ಲಿ ಆ ತರ ಸ್ಟಾರ್ಟ್ ಆಗುತ್ತೋ ಅದನ್ನ ನಾವು ಎಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಈಗ ಒಂದು ಹಂತದ ತನಕ ಅದು ಸ್ಟ್ರೆಚ್ ಆಗುತ್ತೆ, ವಾಪಸ್ ಬರುತ್ತೆ. ಒಂದು ಹಂತ ಮೀರಿ ನೀವು ಹೇಳಿದಾಗ ಅದು ಬಿಯಾಂಡ್ ದಟ್ ಲಿಮಿಟ್ ಹೋದಾಗ ಅದು ಎಲಾಸ್ಟಿಕ್ ಪ್ರಾಪರ್ಟಿನ ಕಳ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಎಲ್ಲಿ ಕಳ್ಕೊಳ್ಳಿಕ್ಕೆ ಶುರು ಮಾಡುತ್ತೋ ಅದನ್ನು ನಾವು ಎಲಾಸ್ಟಿಕ್ ಲಿಮಿಟ್ ಅಂತ ಕರಿತೀವಿ. ಆದ್ರೂ ಸ್ವಲ್ಪ ಮಟ್ಟಿಗೆ ವಾಪಸ್ ಬರ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಬಟ್ ಒಂದು ಹಂತ ಆದ್ಮೇಲೆ ಏನ್ ಮಾಡಿದ್ರೆ ಅದು ವಾಪಸ್ ಬರೋದೇ ಇಲ್ಲ. ಈಗ ಪ್ಲಾಸ್ಟಿಕ್ ಕವರ್ ಫಾರ್ ಎಕ್ಸಾಂಪಲ್, ಪ್ಲಾಸ್ಟಿಕ್ ಕವರ್ ನೀವು ಎಳಿತಾ ಹೋಗಿ ಸ್ಟ್ರೆಚ್ ಆಗ್ಬಿಡುತ್ತೆ, ಆಮೇಲೆ ಬಿಟ್ರೆ ಒರಿಜಿನಲ್ ಫಾರ್ಮಿಗೆ ಬರೋದೇ ಇಲ್ಲ. ಸೊ ಎಲ್ಲಿ ಅದು ಎಲಾಸ್ಟಿಕ್ ಪ್ರಾಪರ್ಟಿಯನ್ನು ಕಳ್ಕೊಂಡು ಪ್ಲಾಸ್ಟಿಕ್ ಪ್ರಾಪರ್ಟಿಗೆ ಕನ್ವರ್ಟ್ ಆಗುತ್ತೋ ಅದನ್ನು ನಾವು ಈಲ್ಡ್ ಪಾಯಿಂಟ್ ಅಂತ ಕರಿತೀವಿ. ಸೊ ನೋಡಿ, ಸಿ ಅನ್ನೋದು ಈಲ್ಡ್ ಪಾಯಿಂಟ್, ಪಿ ಅನ್ನೋದು ಎಲಾಸ್ಟಿಕ್ ಲಿಮಿಟ್. ಇಲ್ಲಿಗೂ ಏನಂತ ವ್ಯತ್ಯಾಸ ಇರೋದಿಲ್ಲ, ಸ್ವಲ್ಪ ಅಷ್ಟೇನೆ. ಆಮೇಲೆ ಹಂಗೆ ಪ್ಲಾಸ್ಟಿಕ್ ಪೇಪರ್ನ ಎಳಿತಾ ಹೋಗಿ ಕೊನೆಗೆ ಅದು ಕಟ್ಟಾಗಿ ಹೋಗ್ಬಿಡುತ್ತೆ. ಅದನ್ನ ನಾವು ಫ್ರಾಕ್ಚರ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇದು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಲ್ಲಿ ಎಲಾಸ್ಟಿಕ್ ಲಿಮಿಟ್, ಈಲ್ಡ್ ಪಾಯಿಂಟ್ ಮತ್ತೆ ಫ್ರಾಕ್ಚರ್ ಪಾಯಿಂಟ್ ಅನ್ನ ತೋರಿಸಿರೋ ಗ್ರಾಫ್ ಇದು. ಸೊ ಇದು ಶಾರ್ಟ್ ಆನ್ಸರ್ ಅಥವಾ 3 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ಇಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನ ಲಾಂಗ್ ಆನ್ಸರ್ ಇದೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದೆ, ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ಯು ಆರ್ ಗೆಟಿಂಗ್ ದ ಬೆನಿಫಿಟ್ ಆಫ್ ದೀಸ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್.